ಸರ್ಕಾರ ಉದ್ದೇಶಪೂರ್ವಕವಾಗಿ ತನ್ನ ವೈಫಲ್ಯವನ್ನು ಮುಚ್ಚಿಟ್ಕೊಳ್ಳೋಕೋಸ್ಕರ ಆರ್ಎಸ್ಎಸ್ ವಿಚಾರವನ್ನು ಮುನ್ನೆಲೆಗೆ ತರ್ತಾ ಇದೆ ಅಂತ ಬಿಜೆಪಿಯವರ ಆರೋಪ. ಜನರ ಗಮನ ಬೇರೆ ಕಡೆಗೆ ಸೆಳೆಯಲು ಹೀಗೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕ ಖರ್ಗೆಯದ್ದು ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರಿ ಮಾತನಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಏನೆಲ್ಲ ಮಾತನಾಡಿದ್ದಾರೆ ನೋಡಿ. ಇವ್ರಿಗೆ ಬಿ ಜೆ ಪಿ ಮೇಲೆ ಕೋಪ ಇದ್ದರೆ, ಅವ್ರಿಗೆ ಆ ದಮ್ಮಿದ್ದರೆ ಬಿ ಜೆ ಪಿ ಮೇಲೆ ತೀರಿಸ್ಕೊಡ್ಲಿ. ಅದು ಬಿಟ್ಬಿಟ್ಟು ಯಾರು ಈ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ, ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಮೇಲೆ ಯಾರು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ, ಯಾರು ಭಾರತ್ ಮಾತಾ ಕಿ ಜೈ ಅಂತಾರೆ, ಅವ್ರಿಗೆ ಈ ಸರ್ಕಾರ ಇದು ಪಾಕಿಸ್ತಾನ ಜೈ ಅನ್ನೋ ಒಂದು ಸರ್ಕಾರ. ಇದು ಸರ್ಕಾರದ ಉದ್ದೇಶ ಅವರೇನು ಎಲ್ಲ ವಿಫಲತೆ ಅದಲ್ಲ, ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಇಂಡಸ್ಟ್ರಿಗಳು ಬರ್ತಾ ಇಲ್ಲ, ನೌಕರದಾರರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ಟೋಟಲ್ ಫೇಲ್ಯೂರ್ ಏನದ. ಈ ಫೇಲ್ಯೂರ್ದ ಅಟೆನ್ಷನ್ ಡೈವರ್ಟ್ ಮಾಡೋದು ಉದ್ದೇಶ ಇದೆ. ಅದಕ್ಕೆ ಅವರು ಇದು ಬೇಕಂತಲೇ ಮಾಡ್ತಾಯಿದ್ದಾರೆ. ಮತ್ತು 1925ರಲ್ಲಿ ಸಂಘ ಪ್ರಾರಂಭ ಆದಾಗಿನಿಂದ ಇದೆಲ್ಲ ಸುಮ್ಮನೆ ದಿಕ್ತಪ್ಪಿಸೋ ದೃಷ್ಟಿಯಲ್ಲಿ ಸರ್ಕಾರವನ್ನು ಮಾಡ್ತಾ ಇದ್ದಾರೆ. ಅವರ ವೈಫಲ್ಯಗಳನ್ನು ಮುಚ್ಚೋದಕ್ಕೆ ಇಂಥ ಒಂದು ನಿರ್ಣಯಗಳು ತಗೋತಾ ಇದ್ದಾರೆ ಅಷ್ಟೇ. ಇದು RSS ಅಲ್ಲ ಅಥವಾ ಬೇರೆ ಒಂದು ಸಮುದಾಯದ ಅಥವಾ ಒಂದು ಸಂಸ್ಥೆಯ ಒಂದು ಶತಮಾನೋತ್ಸವ ಅಂತ ಆಚರಣೆ ಅಂತಲ್ಲ. ಅವರೇನೋ ಒಂದು ಸುದ್ದಿ ಸೃಷ್ಟಿ ಮಾಡಬೇಕಾಗಿದೆ. ಸಂಘ 100 ವರ್ಷದಿಂದ ಸಮಾಜ ಸೇವೆ ಮಾಡ್ತಾ ಬಂದಿರತಕ್ಕಂಥ ಒಂದು ಅದ್ಭುತವಾದಂಥ ಸಂಸ್ಥೆ. ಒಂದು ಸುದ್ದಿ ಸೃಷ್ಟಿ ಮಾಡಿ ವೈಫಲ್ಯಗಳನ್ನು ಮುಚ್ಚೋದಕ್ಕೆ ಇಂಥ ಒಂದು ಉದ್ದೇಶಪೂರ್ವಕವಾಗಿ ಸುದ್ದಿ ಸೃಷ್ಟಿ ಮಾಡೋದಕ್ಕೆ ಇವರು ಇಂಥ ಒಂದು ನಿರ್ಣಯ ತಗೊಂಡಿದ್ದಾರೆ. ಯಾರಿಗೆ ಭಯ ಇದೆ, ಯಾರಿಗೆ ಅಧಿಕಾರ ಕಳ್ಕೊಳ್ಳುವಂಥ ಭಯ ಇದೆ, ಅವರು ಇಂಥ ಹೀನ ಕೆಲಸವನ್ನ, ಹೇಯ ಕೆಲಸಗಳನ್ನ ಮಾಡ್ತಾರೆ. ರಾಷ್ಟ್ರೀಯ ಕಾಂಗ್ರೆಸ್ 1948ರಲ್ಲಿ ವಿಚಾರಧಾರೆಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡ್ತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧ ಮಾಡ್ತು. ಏನಾಯ್ತು? ಸಂಘ ಮತ್ತಷ್ಟು ಬೆಳೀತು. 1975ರಲ್ಲಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಸಂಘದ ಎಲ್ಲ ಬಂಧುಗಳನ್ನ ಬಂಧನ ಮಾಡಿದ್ರು. ಏನಾಯ್ತು? ಸಂಘ ಮತ್ತಷ್ಟು ಬೆಳೀತು. ಸಂಘ ಮಾತ್ರ ಅಲ್ಲ, ಸಂಘದ ವಿವಿಧ ಚಟುವಟಿಕೆಗಳು ಕೂಡ ಬೆಳೆದವು. ಅದಕ್ಕಾಗಿ ಸಂಘವನ್ನು ಯಾರು ನಿಷೇಧ ಮಾಡಬೇಕು, ಸಂಘವನ್ನು ಯಾರು ತೊಂದರೆ ಮಾಡಬೇಕು ಅಂತಾರೆ, ಆವಾಗ ಸಂಘ ಇನ್ನಷ್ಟು ಬಲಯುತವಾಗಿ ಬೆಳೆಯುತ್ತೆ.